ಎಸ್ ಚಂದ್ರಶೇಖರ್ ಅವರೇ, ಅವ್ರದ್ದೆಲ್ಲ ನಿಯಮಗಳ ವಿಚಾರದಲ್ಲೆಲ್ಲ ಮಾತಾಡ್ತಾ ಇದ್ರಿ ಕಾಂಗ್ರೆಸ್ ಅವ್ರದ್ದು, ನಿಮ್ಮಿಬ್ಬರದ್ದು ಹೇಳಿ ನಿಯಮಗಳು. ಸರ್, ಮೋದಿಯವ್ರದ್ದು ಒಂದೇ ಒಂದು ನಿಜವಾದ ಪಾಲಿಸಿ ಸರ್, ಏನಂದರೆ ಪ್ರಾದೇಶಿಕತೆಯಿಂದ ರಾಷ್ಟ್ರೀಯತೆ, ಪ್ರಾದೇಶಿಕತೆಯನ್ನು ಬಲಪಡಿಸ್ತಾ ರಾಷ್ಟ್ರವನ್ನು ಬಲಪಡಿಸ್ತಕ್ಕಂಥದ್ದು. ನೋಡಿ, ನಮ್ಮ ಜೊತೆ ಇರ್ತಕ್ಕಂತಹ ಸಣ್ಣ ಪುಟ್ಟ ಪಕ್ಷಗಳಿಗೆ ಕೊಟ್ಟಿರ್ತಂತಹ ಗೌರವ. ನಾನು ಹೇಳ್ತಾ ಇದ್ದೆ, ಉತ್ತರ ಪ್ರದೇಶದಲ್ಲಿ ಅಪನಾದಳ್ ಅಂತಕ್ಕಂಥದ್ದು ಕೇವಲ 2 ಸೀಟ್ ಮಾತ್ರ ನಿಂತ್ಕೊಳ್ಳೋದೇ 2 ಸೀಟ್. ಅವರು ಅದರಲ್ಲಿ ಅನುಪ್ರಿಯಾ ಪಟೇಲ್ ಅಂತಕ್ಕಂಥವ್ರು 2014ರಿಂದ ಮಿನಿಸ್ಟರ್ ಆಗಿದ್ದಾರೆ. ಶಕ್ತಿ ಪ್ರಶ್ನೆ ಅಲ್ಲ, ಕೊಡ್ತಿರ್ತಕ್ಕಂಥ ಗೌರವ. ಮಹಾರಾಷ್ಟ್ರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ದಲಿತರ ಪಾರ್ಟಿ, ರಾಮನಾಥ್ ಅತವಳೆ ಅವರು 1 ಸೀಟು ಗೆಲ್ಲಕ್ಕೆ ಶಕ್ತಿ ಇಲ್ಲ, ಅವ್ರನ್ನ ರಾಜ್ಯಸಭೆಗೆ ನಿಲ್ಲಿಸಿ 2014ರಿಂದ 10 ವರ್ಷದಿಂದ MP ಆಗಿದ್ದಾರೆ. ಇಷ್ಟು ಗೌರವವನ್ನು ಮೋದಿಯವರು BJP ಪ್ರಾದೇಶಿಕ ಪಕ್ಷಗಳಿಗೆ ಕೊಡ್ತಾ ಇರೋದಕ್ಕೇನೆ ಜನತಾದಳದವರು ಕೂಡ ಮೋದಿಯವರ ಮೇಲೆ ನಂಬಿಕೆಯಿಂದ, BJPಯವರ ನಂಬಿಕೆಯಿಂದ ಬಂದಿರತಕ್ಕಂಥದ್ದು. ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು 100% ಮಾಡೇ ಮಾಡ್ತೇವೆ. ನೀವು ನೋಡಿ, ಚಂದ್ರಶೇಖರ್ ಅವರೇ, ಮೋದಿ ಅವರು ಮಾಡ್ತಾ ಇದ್ದಾರೆ, ಎಲ್ಲರನ್ನ ಹೇಳ್ತಾ ಇದ್ದಾರೆ, ಎಲ್ಲೋ ಹೇಳ್ತಾ ಇದ್ದಾರೆ. ರಾಜ್ಯದ ನಾಯಕರು ಒಬ್ಬರಾದ್ರೂ ಮಾಡ್ತಾ ಇದ್ದಾರೆ, ಅದನ್ನ ಹೇಳ್ರಿ. ರಾಜ್ಯದ ನಾಯಕರು ಎಷ್ಟು ಜನ JDS ಜೊತೆ ಕೂತ್ಕೊಂಡ್ಬಿಟ್ಟು ಮಾತುಕತೆಯನ್ನು ಮಾಡ್ಬಿಟ್ಟು ಶೋ ಮಿ ಒನ್ ಮೀಟಿಂಗ್ ರಾಜ್ಯದಲ್ಲಿರುವಂತ ನಾಯಕರು ಕುಮಾರಸ್ವಾಮಿ ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಸೀಟ್ಗಳ ವಿಚಾರದಲ್ಲಿ ಮಾತನಾಡಿ ಅವುಗಳನ್ನೆಲ್ಲ ಹೋಗಿ ಹೇಳಿದೀವಿ ಅನ್ನುವಂಥದ್ದು ಒಂದಾದ್ರೂ ತೋರಿಸ್ರಿ ನನಗೆ ನಿಮ್ಮ ಮೈತ್ರಿಯಲ್ಲಿ. ಕುಮಾರಸ್ವಾಮಿ ಅವರು ಹೋಗ್ತಾರೆ ದೆಹಲಿಯಲ್ಲಿ, ಮೋದಿ ಅವ್ರನ್ನ ಎಲ್ಲೋ ಅಲ್ಲೇ ವಿಧಾನಸೌಧದ ಒಳಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲ, ಒಬ್ರೇ ಒಬ್ರು ಸಂಸದರಿದ್ದಾರೆ, ಪಾಪ ಅವ್ರನ್ನೂ ಕರ್ಕೊಂಡು ಹೋಗಲ್ಲ ಅಲ್ಲಿಗೆ. ವಿಧಾನಸೌಧದ ಒಳಗೂ ವಿಧಾನಸೌಧದ ಹೊರಗೂ ಮುಂಚೆಯಿಂದ ಯಾವತ್ತು ತೀರ್ಮಾನ ಮಾಡಿದ್ರು ಕುಮಾರಸ್ವಾಮಿ ಅವರು BJP ಅವರು ಒಟ್ಟಿಗೆ ಹೋಗ್ಬೇಕಂತೇಳಿ, ಆವತ್ತಿಂದ ಎಲ್ಲ ಹೋರಾಟಗಳು ಕೆರಗೋಡು ಹೋರಾಟ ಬಿಡಿ ಸ್ವಾಮಿ. ನೀವು ಮೋದಿ ಅವರ ಜೊತೆ ಭೇಟಿ ಮಾಡಿದಾಗ ಬಿಜೆಪಿಯ ಕೇಂದ್ರ ಮಂತ್ರಿಗಳು ಯಾಕೆ ನಿಮ್ಮ ಜೊತೆ ಇಲ್ಲ? ರಾಜ್ಯದ ಬೊಮ್ಮಾಯಿ ಅವರು, ವಿಜಯೇಂದ್ರ ಅವರು, ಕುಮಾರಸ್ವಾಮಿ ಅವರು ಒಟ್ಟಿಗೆ ಜೊತೆಲಿ ಹೋರಾಟ ಇರಬಹುದು, ವಿಧಾನಸೌಧ ಒಳಗಡೆ ಇರಬಹುದು, ಹೊರಗಡೆ ಇರಬಹುದು. ಇಲ್ಲಿ ಗಾಂಧಿ ಚೌಕದ ಮುಂದೆ, ಗಾಂಧಿ ಪ್ರತಿಮೆ 2 ಪ್ರತಿಭಟನೆ ಮಾಡಿದ್ವಿ. ಅದಾದ ಮೇಲೆ ವಿಧಾನಸೌಧ ಒಳಗಡೆ ಪ್ರತಿಭಟನೆ ಮಾಡಿದ್ವಿ. ಕೆರಗೋಡು ಪ್ರತಿಭಟನೆ ಆಯ್ತು. ಅಲ್ಲ, 2 ಸಲ ಹೋಗಿ BJP ಹೈಕಮಾಂಡ್ ಭೇಟಿ ಆದ್ರಿ. ಪಾಪ ನಿಮ್ಗಿರೋದು ಒಂದೇ ಒಬ್ಬರು ಸಂಸದರು, ಅವ್ರು ನಿಮ್ಗೆ ಲೆಕ್ಕಕ್ಕೆ ಇಲ್ವಾ ಏನಂತ? ಪ್ರಜ್ವಲ್ ಅವರು ಹೋಗ್ತಾರೆ, ನಿಖಿಲ್ ಕುಮಾರಸ್ವಾಮಿ ಹೋಗ್ತಾರೆ, ಕುಮಾರಸ್ವಾಮಿ ಹೋಗ್ತಾರೆ, ಭೇಟಿಯಾಗಿ ಬರ್ತಾರೆ, ಇಲ್ಲ ದೇವೇಗೌಡರು ಹೋಗಿ ಭೇಟಿಯಾಗಿ ಬರ್ತಾರೆ. ಲಾಸ್ಟ್ ಟೈಮ್ ರೇವಣ್ಣ ಅವರು ಬರೋದು. ಎಲ್ಲಿ ಹೋಗಿದ್ದಾರೆ ನಿಮ್ಮ ಸಂಸದರು? ಸರ್, ಸಂಸದರು ಅವರ ಕ್ಷೇತ್ರ, ಅವರ ಕಾರ್ಯಕ್ಷೇತ್ರವಾದಂಥ ಹಾಸನ ಜಿಲ್ಲೆನಲ್ಲಿ ಚುನಾವಣೆಗಳಿದೆ, ಅವ್ರು ಸುತ್ತಬೇಕು. ಕಾಂಗ್ರೆಸ್ ಅವರಂಗೆ ಬರ ಬಂದಿದ್ರು ರಾಜಕೀಯದ್ದು ಆಟಗಳು ಹಾಕೊಂಡು, ಬಣ್ಣ ಹಾಕೊಂಡು, ಕೃಪಾಪೋಷಿತ ನಾಟಕ ಮಂಡಳಿಗಳ ತರ ದೇಶ ವಿಭಜಿಸ್ತೀನಿ ಅಂದ್ಬಿಟ್ಟು ಡೆಲ್ಲಿನಲ್ಲಿ ರಘು ಮಾತಾಡ್ತೀನಿ. ಇಲ್ಲ, ಒಂದ್ ನಿಮಿಷ ರಘು, ನಾನು ಅವ್ರಿಗೆ ಆನ್ಸರ್ ಮಾಡ್ತೀನಿ. ಯಾಕೆ ಗೊತ್ತಾ? ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಅಧಿನಾಯಕ ರಾಹುಲ್ ಗಾಂಧಿ ಅವರಿಗೆ ಯಾವ ಕ್ಷೇತ್ರ ಅಂತಾನೆ ಇಲ್ಲ. ನೀವು ನಮ್ಮ ಬಗ್ಗೆ ಚಿಂತೆ ಮಾಡೋದು ಬೇಡ. ಕೇಳ್ತಿದ್ದಾರೆ, ನಾನು ಆನ್ಸರ್ ಮಾಡ್ತೀನಿ. ವಯನಾಡಿಂದ ಹೊರಗಡೆ ಕಳ್ಸಿದ್ದಾರೆ. ಕಾಂಗ್ರೆಸ್ ಅವರು ಸೀಟ್ ಕೊಡಲ್ಲ ಅಂತ ಕೊಟ್ಟಿದ್ದಾರೆ. ಟಾಪಿಕ್ ಚೇಂಜ್ ಮಾಡೋದು ಕ್ವಶನ್ ಮಾಡಿದ್ದಾರೆ, ನಾನು ಆನ್ಸರ್ ಮಾಡ್ತೀನಿ. ನಿಮಗೆ ನಾನು ಅದಕ್ಕೆ ಹೇಳಿದೆ, ನಿಮಗೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ, ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡಲಿಕ್ಕೆ, ನಿಮ್ಮ ಚುನಾವಣೆ ನೋಡಲಿಕ್ಕೆ ಸಮಯ ಇಲ್ಲ. ನೀವು ಡೈವರ್ಟ್ ಮಾಡಬೇಡಿ. ಅವ್ರು ಹೇಳಿದ್ದಾರೆ, ಹೌದು ಸಂಸದರು ಇದು. ನಮಗೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಆಸೆ ಇರುತ್ತೆ. ಇವಾಗ 1 ತಿಂಗಳು ಇಟ್ಕೊಂಡು ಅವರು ಸುತ್ತಾಡ್ಕೊಂಡು ಕೂತ್ಕೊಂಡ್ರೆ ಅವರ ಕ್ಷೇತ್ರಗಳಲ್ಲಿ ಸಂಸದರು ಅಂತ ಕರ್ಕೊಂಡು ಹೋದ್ರೆ ಕಳೆದ ಬಾರಿ ಹೋಗಿರ್ಲಿಲ್ವಾ ಸರ್? ಸಂಸತ್ ಅಧಿವೇಶನ ಇದ್ದಾಗ ಹೋಗಿರ್ಲಿಲ್ವಾ? ಮಾನ್ಯ ಸಂಸದರು ಹೋಗಿದ್ರು.
ನೋಡಿ, ರಘು ಅವರೇ, ಕಳೆದ ಬಾರಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಓದ್ ಓಕೆ ಬಂದಿದ್ದಾರೆ. ರಘು ಅವರೇ, ನಿಮ್ಗೆ ಇಡೀ ಕರ್ನಾಟಕದ ಈಗ ಭಯ ಇಲ್ಲ, ಹಳೆ ಮೈಸೂರು ಭಾಗದೇ ಜಾಸ್ತಿ ಕಾಂಗ್ರೆಸ್ ನಮ್ಗೆ ಚಿಂತೆ ಕರ್ನಾಟಕದ ಯಾವುದೇ ಅದೇ ಕ್ಷೇತ್ರದ ಜಾಸ್ತಿ ಭಯ ಚಿಂತೆ ಇಲ್ಲ ನಮ್ಗೆ. ಇದೆ. ನಮ್ಗೆ ಯಾವುದೇ ಕ್ಷೇತ್ರದ ಭಯ ಇಲ್ಲ. ಆದ್ರೆ ಒಂದು ವಿಚಾರವನ್ನ ವಾಸ್ತವವನ್ನು ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಚರ್ಚೆಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ನೇರವಾಗಿ ಫೈಟ್ ಇದ್ದಿದ್ದು ಜೆಡಿಎಸ್ ಅವರು. ಆ ಜೆಡಿಎಸ್ ಅವರು ಒಳ ಹಂತದ ನಾಯಕರು ಮತ್ತೆ ತಳ ಹಂತದ ನಾಯಕರುಗಳು ಏನ್ ಭಯ ಆಗಿದೆ ಅಂತಂದ್ರೆ, ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅವ್ರದ್ದು ಅಷ್ಟೇ. ಅಸ್ತಿತ್ವ ಹೋಗಿ So ಹಾಗಾಗಿ ಭಯ ಶುರುವಾಗಿದೆ ನಮಗೇನ್ ಅಂತ. ಭಯ? See, ಒಂದ್ ನಿಮಿಷ ಅರುಣ್ ಅವ್ರು, ನಮ್ಗೇನ್ ಭಯ? ಆ ಭಯ ಇದ್ದಿದ್ರೆ ಮೊನ್ನೆ ಯಾಕೆ ಗೆಲ್ತಿದ್ವಿ ಅಲ್ಲ, ನಾವು? ಮಾತೆತ್ತಿದ್ರೆ ಬರೀ ಹಳೆ ಮೈಸೂರು ಭಾಗದೇ ಚರ್ಚೆ ಜಾಸ್ತಿ ಇರುತ್ತೆ ಅಲ್ಲ, ನಿಮ್ಮ ಹಳೆ ಪಕ್ಷದಲ್ಲಿ. ಮೈಸೂರು ಭಾಗದಲ್ಲ ಬೆಂಕಿ ಎತ್ಕೊಂಡಿರೋದು. ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಂಕಿ ಎತ್ಕೊಂಡ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಳೆ ಮೈಸೂರು ಬೆಳಗಾವಿನೆಲ್ಲ ಭಾಗದಲ್ಲಿ ಭಯ ಬೆಂಕಿ ಇಲ್ಲ ಎತ್ಕೊಂಡಿದ್ರೆ, ನಿಮ್ಗೆ. ಬೆಳಗಾವಿನೆಲ್ಲ ರಘು ಅವರೇ, ಬಿಜಾಪುರದಲ್ಲ ಬೆಂಕಿ ಎತ್ಕೊಂಡಿದ್ರೆ ಆ ಬೆಂಕಿ ಬಗ್ಗೆ ರಘು ಮಾತಾಡ್ತಾ ಅವರೇ, ಇದ್ದೀವಿ. ಹಳೆ ಈ ಮೈಸೂರು ಹಳೆ ಮೈಸೂರು ಭಯ ಭಾಗದ ಇದೆ. ಮಂಡ್ಯದಲ್ಲಿ ಭಯ ಇದೆ ಅಲ್ವಾ? ಅಷ್ಟೇ ಸಾಕು ನಮ್ಗೆ ಬಿಡಿ. ತುಂಬಾ ಭಯ ತುಂಬಾ ಇದೆ. ಧನ್ಯವಾದಗಳು. ನನ್ನ ಇಡೀ ಕಾರ್ಯಕ್ರಮದಲ್ಲಿ ದೇಶಕ್ಕೆ, ಭಾಗವಹಿಸಿದ್ದಕ್ಕೆ ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಬಾರಿಯ ಲೋಕಸಭೆಯ ಚುನಾವಣೆ. ದ ಫಸ್ಟ್ ಟೈಮ್ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಲೋಕಸಭೆಗೆ ಹೋಗ್ತಾ ಇರೋದು, ಕಾಂಗ್ರೆಸ್ ಅದನ್ನು ಟ್ಯಾಕಲ್ ಮಾಡ್ತಾ ಇರೋದು, ಹೊಸ ಕ್ಯಾಂಡಿಡೇಟ್ಸ್ಗಳು ಮುಂದೆ ಬರ್ತಾ ಇರೋದು. ಯಾರು ಯಾರ ಕೈ ಹಿಡಿತಾರೆ ಕಾದ್ ನೋಡೋದು.